स्वागत है आपका बी न्यूज नेशन में। मैं हूं आबिद हुसैन शेख। उप मेयर ने लिया चार्ज, नगर की अभिवृद्धि के लिए तैयार। आज बीजापुर महानगर पालिका के उप मेयर गोपाल घट कांबले ने दूसरी बार उप मेयर का ओहदा संभालते हुए कहा कि नगर की अभिवृद्धि के लिए अन्य सदस्यों के सहयोग से जनता को हर वो सुविधा देने के लिए तैयार हैं जिससे अब तक जनता को संघर्ष से मिला करता था। नगर शासक बसन गौड़ा के सहयोग के सवाल पर बताया कि शासक सहयोग दे तो ठीक है, वरना हम पालिका के लिमिट में काम करने के लिए तैयार हैं। इसके लिए पूर्व सचिव एमबी पाटिल का भरपूर समर्थन है। कहते हुए मैं बीजेपी का ही कार्यकर्ता हूं। बसन गौड़ा के लगाए पक्ष विरोधी आरोपों का खंडन करते हुए पार्टी हाईकमांड से हमें कोई सूचना नहीं दी गई, कहा गोपाल घट कांबले ने। ಎರಡನೇ ಬಾರಿ ಅವಕಾಶವನ್ನು ಕೊಟ್ಟಿದ್ದ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ। ಅದರ ಜೊತೆಗೇನೆ ಬಿಜಾಪುರ ನಗರದ ಎಲ್ಲ ನಾಗರಿಕರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ। ಅದರ ಜೊತೆಗೆ ಬಿಜಾಪುರದಲ್ಲಿರುವಂಥ ಯಾವುದೇ ಸಮಸ್ಯೆಗಳನ್ನು ನಾವು ಎಲ್ಲರೂ ಒಟ್ಟಿಗೆ ಮಹಾನಗರ ಪಾಲಿಕೆ ಸದಸ್ಯರನ್ನು ಒಟ್ಟಿಗೆ ಸೇರಿಸಿಕೊಂಡು ಏನು ರಸ್ತೆಯ ಸಮಸ್ಯೆಗಳಿರ್ಬೋದು, ಒಳಚರಂಡಿ ಸಮಸ್ಯೆಗಳಿರ್ಬೋದು, ಬೀದಿ ದೀಪಗಳ ಸಮಸ್ಯೆಗಳಿರ್ಬೋದು ಅಥವಾ ನೀರಿನ ಸಮಸ್ಯೆಗಳು, ಯಾವುದೇ ಸಮಸ್ಯೆಗಳು ಇದ್ದರೂ ಕೂಡ ಎಲ್ಲರೂ ಒಕ್ಕಟ್ಟಾಗಿ ಬಿಜಾಪುರ ನಗರದ ಅಭಿವೃದ್ಧಿಗಾಗಿ ನಾವು ಎಲ್ಲರೂ ಒಂದಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೋದು। ಈ ಹಿಂದೆ ಕೂಡ ಅವಕಾಶ ಕೊಟ್ಟಂಥ ಎಲ್ಲರಿಗೆ ಒಂದು ಒಳ್ಳೆಯ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಅವರ ಜೊತೆಗೂಡಿ ಕೆಲಸ ಮಾಡಿದಂಥ ತೃಪ್ತಿ ಇದೆ। ಅದರ ಜೊತೆಗೇನು ಈಗೂ ಕೂಡ ಮುಂದೇನು ಮಾಡ್ತೀನಿ ಅಂತೇಳಿ ಹೇಳ್ತಾ, ಹಿಂದೆನೂ ಕೂಡ ಈ ರಸ್ತೆ ಅಭಿವೃದ್ಧಿಗಾಗಿ ಸಾಕಷ್ಟು ಬೆನ್ನು ಹತ್ತಿ ಸಿದ್ದೇಶ್ವರ ಗುಡಿಯ ರಸ್ತೆ ಇರ್ಬೋದು ಅಥವಾ ಗಾಂಧಿ ಚೌಕದಿಂದ ವಾಟರ್ ಟ್ಯಾಂಕದ ರಸ್ತೆ ಇರ್ಬೋದು, ಅಂಬೇಡ್ಕರ್ ಸರ್ಕಲ್, ಬಸವೇಶ್ವರ ಸರ್ಕಲ್ದಿಂದ ಅಂಬೇಡ್ಕರ್ ಕ್ರೀಡಾಂಗಣ ಒಳಗೆ ಇರ್ಬೋದು, ಆದಷ್ಟು ತೀವ್ರಗತಿಯಲ್ಲಿ ನನ್ನ ಅವಧಿಯಲ್ಲಿ ಆಯುಕ್ತರಿಗೆ ಬೆನ್ನು ಹತ್ತಿ ಎಲ್ಲ ಸದಸ್ಯರ ವಿಶ್ವಾಸ ತೆಗೆದುಕೊಂಡು ಜನರಿಗೆ ಒಂದು ತೊಂದರೆ ಆಗ್ತಾ ಇದ್ದಂಥ ರಸ್ತೆ ಇದನ್ನು ಕೊಟ್ಟಿದ್ದೇನೆ ಅಂತ ಹೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ। ಇಂದಿರಾ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಬಗ್ಗೆ ನನಗೆ ಎಲ್ಲ ಕಡೆ ಇಲ್ಲಿ ಆಗಿದೆ। ಆದಷ್ಟು ನಾನು ಸದಸ್ಯರ ಜೊತೆ ಮಾತಾಡಿಕೊಂಡು ಈ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಇರುವಂಥ ಇಂದಿರಾ ಕ್ಯಾಂಟೀನ್ ಬಗ್ಗೆ ಯಾವಾಗ ಪೂಜೆ ಇಟ್ಕೊಳ್ಬೇಕಂತ ಕೇಳಿ ಆದಷ್ಟು ಬೇಗ ಶುರು ಮಾಡ್ತೀನಿ। ಈಗ ನಿಮ್ಮ ಅವಧಿನಲ್ಲಿ ಎಷ್ಟು ಮೀಟಿಂಗ್ ನಡೆಸ್ತೀರಿ? ಒಂದು ವರ್ಷ ಅವಧಿನಲ್ಲಿ ಎಷ್ಟು ಮೀಟಿಂಗ್ ನಡೆಸ್ತೀರಿ ಕನಿಷ್ಠ ಅಂದ್ರೂ ಕೂಡ ನಾವು ಹಿಂದೆ 4 ವರ್ಷದ ಅವಧಿಯಲ್ಲಿ ಬಹಳ ಕಡಿಮೆ ಸಭೆಗಳನ್ನು ನಡೆಸಿದ್ದು ತಮಗೆ ಗೊತ್ತಿದ್ದ ವಿಷಯ। ಆದಷ್ಟು ಜಾಸ್ತಿ ಸಭೆಗಳನ್ನು ಮಾಡಿ ಸಮಸ್ಯೆಗಳನ್ನು ಚರ್ಚಿಸಿ ಆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ। ಇಲ್ಲ, ಪ್ರತಿ ತಿಂಗಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ। ಅದು ಆಗದೇ ಇದ್ರೂ ಕೂಡ ಒಂದು 8 ರಿಂದ 9 ಮೀಟಿಂಗ್ರೇ ಮಾಡಬೇಕು ಅನ್ನೋದು ನಮ್ಮ ಒಂದು ಗಣಪತಿ ಬಂತು, ನಾವು ಪುನಃ ಹೋಗ್ಬೇಕು, ನಾವು ಅಲ್ಲಿ ಅಡ್ಡಾಡ್ಬೇಕು, ಮೀಟಿಂಗ್ ಮಾಡೋಕ್ಕಾಗಲ್ಲ ಅಂದ್ರೆ ಲಾಸ್ಟ್ ಟೈಮ್ ನೀವು ಉಪ ಮೇಯರ್ ಇದ್ದಾಗಲೇ ಕೆಲವೊಂದು ಮೀಟಿಂಗ್ ಆಗಲಿಲ್ಲ। ಇಲ್ಲ, ನಾನು ಅವಾಗ ಮೀಟಿಂಗ್ಗಳನ್ನೇ ನಡೆಸಿರಲಿಲ್ಲ। ಇಲ್ಲ, ಏನೇನು ಮಾಡ್ತೀರಿ ಈಗ? ಅರ್ಥ ಮುಂದುವರಿಸ್ತಿರೋ ಇಲ್ಲ ಮೀಟಿಂಗ್ ಮಾಡ್ತೀರೋ? ಇಲ್ಲ, ಮಾಡ್ತೇವೆ ಮೀಟಿಂಗು ಸರ್। ಆದಷ್ಟು ಹೆಚ್ಚಿಗೆ ಮೀಟಿಂಗ್ ಮಾಡಿ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ನಾವು ಉಪ ಮೇಯರ್ ಅವರು ಮತ್ತು ಮಹಾಪೌರರು ಕೂಡಿ ಎಲ್ಲರ ಸದಸ್ಯರನ್ನು ಒಮ್ಮತದಿಂದ ಕರ್ಕೊಂಡು ಹೋಗುವಂಥ
ಕೆಲಸವನ್ನು ಮಾಡ್ತೀವಿ ಸರ್. ಈಗ ನೀವು ಬಿಜೆಪಿ ಉಪಮೇಯರು ಇಲ್ಲ ಪಕ್ಷ ವಿರೋಧಿ ಉಪಮೇಯರು? ಬಿಜೆಪಿ ಉಪಮೇಯರ್ ಸರ್. ನಿಮ್ಮ ಶಾಸಕರು ನಿಮ್ಮನ್ನ ಪಕ್ಷ ವಿರೋಧಿ ಅಂತ ಈ ಚುನಾವಣೆಗೆ ಮುಂಚೆನೆ ಘೋಷಿಸಿ ಯಡಿಯೂರಪ್ಪ ಪತ್ರ ಬರೆದಾರೆ. ಅದು ಅವರು ಮುಂಚಿತವಾಗಿ ಬರೆದಾರೋ ಏನು ಮಾಡಿದಾರೋ ನಮ್ಮನ್ನ ಗಮನಕ್ಕೆ ಬಂದಿಲ್ಲ ಸರ್. ಎಲ್ಲ ಪತ್ರಕ್ಕೆ ಮೀಡಿಯಾಗಳಿಗೆ ಇಶ್ಯೂ ಮಾಡಿದ್ದಾರೆ ಲೆಟರ್ಗಳು. ಅದರ ನಮ್ಮ ಇದ್ರ ಪ್ರಕಾರ ನಮ್ಮ ರಾಜ್ಯ ನಾಯಕರು ಯಾವುದೇ ರೀತಿಯ ನಮಗೆ ಇನ್ನೂವರೆಗೆ ಯಾವುದೇ ರೀತಿಯ ನಾನು ವಿರೋಧಿ ಗುಂಪಿಗೆ ಆಯ್ಕೆ ಆಗಿದ್ದೀನಿ ಅಂತೇಳಿ ಇನ್ನೂ ತನಕ ಯಾವುದೇ ರೀತಿಯಿಂದ ಹೇಳಿಕೆಯನ್ನು ಕೊಟ್ಟಿಲ್ಲ, ನಮ್ಮ ಮಾಹಿತಿಯೂ ಬಂದಿಲ್ಲ. ನಾವು ಪಕ್ಷದ ಒಬ್ಬ ಪಕ್ಷನಿಷ್ಠೆ ವ್ಯಕ್ತಿ, ಅದರ ಜೊತೆಗೇನೆ ನಾನು ಪಕ್ಷದ ಸಿಂಬಾಲ್ನ ಮೇಲೆ ಆರಿಸಿ ಬಂದಂಥ ವ್ಯಕ್ತಿ, ಹೀಗಾಗಿ ನಾನು ಪಕ್ಷದ ಅಭ್ಯರ್ಥಿನೇ ಅಂತೇಳಿ ಹೇಳ್ತೀನಿ. ನೀವು ರಮೇಶ್ ಜಿಗಜಿಣಗಿ, ಅಪ್ಪು ಪಟೇಲ್ ಶೆಟ್ಟಿ 6 ಜನ ಸೇರ್ಕೊಂಡು ಪಕ್ಷ ವಿರೋಧಿ ಚಟುವಟಿಕೆ ತೊಡಗಿದ್ದೀರಿ ಅಂತಲೇ ಅವರು BS ಯಡಿಯೂರಪ್ಪ ಅವರಿಗೆ, ಅನಂತ್ ಕುಮಾರ್ಗೆ, ರವಿಕುಮಾರ್ಗೆ ಪತ್ರ ಬರೆದಾರೆ. ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋಕ್ಕಿಲ್ಲ. ಈ ಹಿಂದೆನೂ 4 ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಅವರು ಏನು ಮಾಡಿದ್ದಾರೆ ಅಂತ ತಮಗೂ ಗೊತ್ತು. ಈ ಚುನಾವಣೆ ರಮೇಶ್ ಜಿಗಜಿಣಗಿ ಅವರು ಭಾಗವಹಿಸಿದಾರೆ. ಈ ಹಿಂದೆನೂ ಕೂಡ ಅವ್ರ ಹೆಸರು ಯಾಕೆ ಬರಲಿಲ್ಲ ಸರ್? ಅವರು ಯಾವುದೇ ರಮೇಶ್ ಜಿಗಜಿಣಗಿ ಅವರು ಆಗಲಿ, ಅಪ್ಪು ಪಟ್ಟಣ ಶೆಟ್ಟಿ ಆಗಲಿ, ಅರುಣ್ ಶಾಪುರ್ ಅವರು ಯಾವುದೇ ರೀತಿಯ ಭಾಗವಹಿಸಿಲ್ಲ ಈ ಇದರಲ್ಲಿ. ಅವರು ಊರಲ್ಲಿ ಇದ್ದಿದ್ದಿಲ್ಲ ಅಂತ ನನ್ನ ಗಮನಕ್ಕೆ ಬಂದಿದೆ ಸರ್. ನಮ್ಮ ಎಲ್ಲ ಸದಸ್ಯರು ಪಕ್ಷಾತೀತವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಸಮನ್ವಯ ರೀತಿಯಿಂದ ನಾವೆಲ್ಲ ಸದಸ್ಯರು ಕೂಡಿಕೊಂಡು ಸಮನ್ವಯ ರೀತಿಯಿಂದ ಬಿಜಾಪುರ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡ್ತೇವೆ. ಶಾಸಕರು ನಮಗೆ ಸಮನ್ವಯತೆಯಿಂದ ಸಹಕಾರ ಕೊಡಬೇಕು ಅಂತೇಳಿ. ಕೊಡಲಿಲ್ಲ ಅಂದ್ರೆ ನಾವೆಲ್ಲರೂ ಒಕ್ಕಟ್ಟಾಗಿ ನಾವು ನಮ್ಮ ಕೆಲಸ, ನಮ್ಮ ಲಿಮಿಟ್ನಲ್ಲಿ ಏನು ಬರುವಂಥ ಅಭಿವೃದ್ಧಿ ಕೆಲಸಗಳನ್ನು ನಾವು ಪ್ರಾಮಾಣಿಕತೆಯಿಂದ ನಾವು ಸದಸ್ಯರೆಲ್ಲರೂ ಕೂಡಿ ಮಾಡ್ತೇವೆ ಸರ್. ನಾವು ಮಾಜಿ ಸಚಿವರು, ಈಗಿನ ಶಾಸಕರಾದಂಥ MB ಪಾಟೀಲ್ ಅವರು ಹೋದ ತಮ್ಮ ಅವಧಿಯಲ್ಲಿ 25 ಕೋಟಿ ರೂಪಾಯಿಗಳನ್ನು SCPTಯಲ್ಲಿ ಕೊಟ್ಟಿದ್ದಾರೆ. ಈಗೂ ಕೂಡ ಕೆಲವೇ ದಿನಗಳಲ್ಲಿ ಇನ್ನೂ 25 ಕೋಟಿ ರೂಪಾಯಿಯನ್ನು ಕೊಡ್ತಾ ಇದ್ದಾರೆ. ಅವರಿಗೆ ನಾವು ಮನವಿ ಮಾಡಿಕೊಂಡಿದ್ದೇವೆ MB ಪಾಟೀಲ್ ಸಾಹೇಬರಿಗೆ. ಅವರು ಕೂಡ ನಗರದ ಅಭಿವೃದ್ಧಿಗೋಸ್ಕರ ಸಾಕಷ್ಟು ನಮಗೆ ಮಹಾನಗರ ಪಾಲಿಕೆಯ ಸಹಕಾರವನ್ನು ನೀಡಿದ್ದಾರೆ. ಈಗೂ ಕೂಡ ನೀಡ್ತೀವಿ ಅಂತೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಾವು ಕೂಡ ಎಲ್ಲ ಸದಸ್ಯರು ಅವರಿಗೆ ಮನವಿ ಮಾಡಿಕೊಂಡು ಇನ್ನೂ ಹೆಚ್ಚಿನ ಅನುದಾನವನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸ್ಪೆಷಲ್ ಗ್ರಾಂಟ್ ಬರಲಿಲ್ಲ ಸರ್. ಆದರೆ ಈ ಸಲ ಮಾತ್ರ ಬರಲೇ ಇಲ್ಲ ಅಂತೇಳಿ MB ಪಾಟೀಲ್ರು 50 ಕೋಟಿ ರೂಪಾಯಿಯನ್ನು ನಮ್ಮ ಮಹಾನಗರ ಪಾಲಿಕೆಗೆ ಕೊಟ್ಟಿದ್ರು ಸರ್. ಅದರಲ್ಲಿ 25 ಕೋಟಿ ರೂಪಾಯಿ ಬಂದು ಕಾಮಗಾರಿಗಳನ್ನು ಮುಗಿದಿದೆ. ಹೊಸ ಪೀರಿಯಡ್ ಈಗ ಶುರುವಾಗಿದೆ ಸರ್. ನಾವು ಆದಷ್ಟು ಸ್ಪೆಷಲ್ ಗ್ರಾಂಟ್ ತರುವಂಥ ಪ್ರಯತ್ನ ಮಾಡ್ತೇವೆ ಸರ್. ಅವರು ಮಾಡ್ಬೇಕು, ಅವರು ಶಾಸಕರದಾರ, ಅವರಿಗೆ ನಾವು ಎಲ್ಲ ಸದಸ್ಯರ ಕೂಡಿಕೊಂಡು ಹೋಗಿ ಕೇಳೋದಕ್ಕೆ ನಾನು ರೆಡಿ ಇದ್ದೇನೆ. ಮನೆ ಅರ್ಜಿಗಳು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಸಿಗ್ತಾ ಇದ್ದಾವೆ ಸರ್. ಹೌದು ಸರ್. ಈಗ ನಾ ಕಮಿಷನರ್ ಜೊತೆ ಮಾತಾಡಿದ್ದೆ. ಹೋದ ಮೀಟಿಂಗ್ದಲ್ಲಿ ಕೂಡ ನಾನು ಹೇಳಿದ್ದೆ, ಮಹಾನಗರ ಪಾಲಿಕೆಯಲ್ಲಿ ಅರ್ಜಿಗಳನ್ನು ಸಾರ್ವಜನಿಕರಿಗೆ ಸಿಗಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ. ಹಾಗೆ ಈಗ ಕಮಿಷನರ್ ಅವರು ಕೂಡ ಇದ್ರೆ ನಾವು ಅರ್ಜಿಗಳನ್ನು ಇಲ್ಲೇ ಮಹಾನಗರ ಪಾಲಿಕೆಯಲ್ಲೇ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಯಾರಿಗೆ ಅಧಿಕೃತವಾಗಿ ಒಪ್ಪಿಸಿದ್ದಾರೆ ಅನ್ನೋ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಮಾಹಿತಿ ತಗೊಂಡು ತಮಗೆ ತಿಳಿಸ್ತೇನೆ. ಇಲ್ಲ, ನಾವು ಮೀಟಿಂಗ್ ಆದ ನಂತರನ ನಾವು ಕೆಲವೊಂದು ಪರ್ಸನಲ್ ಇರ್ಬೋದು ಅಥವಾ ಅದು ಆದ ನಂತರ ಈ ಚುನಾವಣೆಯಲ್ಲಿ ಬಿಜಿ ಆಗಿದ್ದೀವಿ.
ಅದು ಜನ ಬಂದು ಹೋದ್ಮೇಲೆ ಇಲ್ಲಿ ನಮ್ಮ ಸಿಬ್ಬಂದಿಗಳು ಇಲ್ಲಿ ಸಿಗ್ತಾವಂತೇಳಿ ಹೇಳ್ತಾರೆ, ಅವ್ರಿಗೆ ಕೊಟ್ಟೆ ಕೊಡ್ತಾರೆ ಸರ್. और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर एसएमपी केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं। ನಮಸ್ಕಾರ, ನಾನು ರಂಜನಿ ರಾಘವನ್, ನಿಮ್ಮ ಪುಟ್ಟಗೌರಿ ಮಾತಾಡ್ತಾ ಇದ್ದೀನಿ. ವಿಜಯಪುರದಲ್ಲಿ ಶ್ರೀ ಬನಶಂಕರಿ ಸ್ವೀಟ್ ಮಾರ್ಟ್ ಅವರ ಹೊಸ ಶಾಖೆ ಓಪನ್ ಆಗ್ತಾ ಇದೆ. ಇಲ್ಲಿ ಸಾಕಷ್ಟು ಸ್ವೀಟ್ಗಳನ್ನ ಇವ್ರು ತಯಾರು ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಗಲಗಲಿ ಪೇಡ, ಅದು ತುಂಬಾನೇ ರುಚಿಕರವಾಗಿರುತ್ತೆ. ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ 1925 ಅಂದ್ರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಈ ಅಂಗಡಿಯವರು ತನ್ನ ಗ್ರಾಹಕರ ಪ್ರೀತಿನ ಪಡಿತಾ ಬಂದಿದ್ದಾರೆ. ಹಾಗೆ ಇವ್ರು ತಯಾರು ಮಾಡೋ ಸ್ವೀಟ್ಗಳಲ್ಲಿ ಯಾವುದೇ ಕೆಮಿಕಲ್ ಆಗಲಿ ಅಥವಾ ಫುಡ್ ಕಲರಿಂಗ್ ನ ಇವರು ಆಡ್ ಮಾಡೋದಿಲ್ಲ. ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹಾಗಾಗಿ ನೀವೆಲ್ಲರೂ ಬಂದು ಈ ಒಂದು ಸ್ವೀಟ್ ಅಂಗಡಿಯಲ್ಲಿ ಸಿಗುವಂತ ಸ್ವೀಟ್ಗಳನ್ನ ತಗೊಂಡು ಅದರ ರುಚಿ ನೋಡ್ಬೇಕು, ಮನೆ ಮಂದಿ ಅವ್ರು ಎಲ್ರಿಗೂ ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬನಶಂಕರಿ ಸ್ವೀಟ್ ಸ್ಟಾಲ್ ಅವ್ರಿಗೆ ನನ್ನ ಆಲ್ ದಿ ಬೆಸ್ಟ್.